ಸಜ್ಜನ ಬಂಧುಗಳೇ, ಅಯೋಧ್ಯೆಯ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ಶುಭಾಶಯಗಳು. ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜಗತ್ತಿನಲ್ಲಿ ಅತಿ ಮೌಲ್ಯವಾದದ್ದು ಭಾವನೆಗಳು. ಅವನ್ನು ಯೋಗ್ಯರಲ್ಲದವರ ಮೇಲೆ ಸುರಿದ್ರೆ ವ್ಯರ್ಥ. ಮೈ ಮೇಲಿನ ಗಾಯ ದಿನ ಕಳೆದಂತೆ ಒಣಗಿ ಹೋಗ್ತದೆ, ಆದರೆ ಮನಸ್ಸಿಗಾದ ಗಾಯ ಯಾವಾಗಲೂ ಹಸಿಯಾಗಿ ಇರುತ್ತೆ. ಮಾತಿಗೆ ಮಾತು ಬೆಳೆಸುತ್ತಾ ನೋವು ಮಾಡಿಕೊಂಡು ದೂರವಾಗಿ ಮೌನಿಯಾಗುವ ಬದಲು ಮಾತೇ ಆಡದೆ ಮೌನಿಯಾಗಿ ಸುಮ್ಮನಿರೋದೊಳ್ಳೆಯದು. ಅಂದವಾಗಿ ಇರೋರು ಯಾರಿಗೆ ಬೇಕಾದರೂ ಸಿಗ್ಬೋದು, ಆದರೆ ಹೊಂದಿಕೊಂಡು ಹೋಗೋರು ಸಿಗೋದು ತುಂಬಾ ಕಷ್ಟ. ಕ್ಷಮೆಗೆ ಯೋಗ್ಯರಾದವರನ್ನ ಖಂಡಿತ ಕ್ಷಮಿಸಿ ಬಿಡೋಣ, ಆ ಕ್ಷಮೆಗೂ ಅಯೋಗ್ಯರಾದವರನ್ನ ಮರೆತು ಬಿಡೋಣ. ಹೊಟ್ಟೆ ತುಂಬಿದವರ ಉಳಿದರ್ಧ ರೊಟ್ಟಿ ಕಸದ ಬುಟ್ಟಿ ಸೇರಿತ್ತು, ಕಸದ ಬುಟ್ಟಿ ಸೇರಿದ ಅರ್ಧ ರೊಟ್ಟಿ ಹಸಿದವನ ಹೊಟ್ಟೆ ಸೇರಿತು. ಒಂದು ಹೆಣ್ಣು ಒಂದು ನಂಬಿಕೆಯೊಂದಿಗೆ ಜೀವಿಸ್ತಾಳೆ, ಆದರೆ ಆ ನಂಬಿಕೆ ಮುರಿದು ಹೋದ್ರೆ ಪುನಃ ನಂಬಿಕೆ ಇಡಲು ಯೋಚಿಸ್ತಾಳೆ. ಎಲ್ಲರಿಂದಲೂ ಕೂಡ ಮೋಸವೇ ಆದ್ರೆ ಕೊನೆಗೆ ಅವಳು ಎಲ್ಲವನ್ನು ತೊರೆದು ತನ್ನನ್ನು ತಾನು ಒಂಟಿತನದೊಂದಿಗೆ ಉಳಿಯಲು ಬಯಸ್ತಾಳೆ. ಮಂದಿಯ ಬಗ್ಗೆ ಮುಂದಿನ ಬಗ್ಗೆ ಜಾಸ್ತಿ ಯೋಚಿಸಬಾರದು. ನಿಮ್ಮ ವಿರುದ್ಧ ಕಲ್ಲೆಸೆಯಲು ಸಿದ್ಧವಾಗುತ್ತಿದ್ದಾರೆ ಅಂದ್ರೆ ನೀವು ಫಲಬಿಟ್ಟ ಮರವಾಗಿದ್ದೀರಿ ಎಂದರ್ಥ. ತಲೆ ಕೆಡಿಸ್ಕೋಬೇಡಿ, ಖುಷಿ ಪಡಿ. ನಾವು ಎಲ್ಲಿ ನಂಬಿಕೆ ಇಡ್ತೀವೋ ಅಲ್ಲೇ ಮೋಸ ಹೋಗ್ತೀವಿ. ಮನಸ್ಸಿಗೆ ನೆಮ್ಮದಿ ಸಿಗೋದು ಹೃದಯ ಬಯಸಿದ್ದು ಸಿಕ್ಕಾಗ ಮಾತ್ರ. ಭಾವನೆಗಳಿಗೆ ನಿರಂತರವಾಗಿ ಪೆಟ್ಟು ಬಿದ್ದಾಗ ಮಾತು ಮೌನವಾಗುತ್ತೆ. ಜ್ಞಾನಿ ಆಗದಿದ್ದರೂ ಪರವಾಗಿಲ್ಲ, ಕೆಲವೊಂದು ವಿಷಯದಲ್ಲಿ ಮೌನಿ ಆಗೋದು ತಮ್ಮ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.